ಹೇಗನ್ನಿಸ್ತು ಸರ್? ನಮಗೂ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರು ಸ್ಕ್ರಿಪ್ಟಿಂದ ಸ್ಕ್ರೀನ್ಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಔಟ್ಪುಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಹತ್ರ. ಹಾಂ, ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರವೀರ್ ಅವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ. ತುಂಬ ಟ್ರೈನಿಂಗ್ ತೊಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ಶೈನ್ ಅವರಾಗಲಿ ಅಥವಾ ರಿಷಿಕಾ ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ಇನ್ ಆಲ್ ಔಟ್ಪುಟ್ ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಬ್ರಿಲಿಯಂಟ್. ಐ ಥಿಂಕ್ ನಕುಲ್ ಅದೇ ಫುಲ್ಲು ಕಾಮಿಕಲ್ ಟೈಮಿಂಗ್ ಅಲ್ವಾ ನಂದು, ಅದಕ್ಕೆ ಇಷ್ಟ ಆಯಿತು ಅಂತ ಎಲ್ಲರದು ಅಂದ್ಕೊಳ್ತೀನಿ. ಸೊ ಐ ಥಿಂಕ್ ನಕುಲ್ ಅಭ್ಯಂಕರ್ ಅವರು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿತ್ತು. ಅದೇ ಮೂವಿಗೆ ಇನ್ನೂ ಎಡ್ಜ್ ಕೊಡ್ತು. ಸೊ ಆಲ್ ಇನ್ ಆಲ್ ಬ್ರಿಲಿಯಂಟ್ ಪ್ಯಾಕೇಜ್. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಇದೊಂದು ಮುಖ್ಯವಾಗಿದೆ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಇದನ್ನು ನಾವು ಯಾವುದೋ ಪೂರ್ವಗ್ರಹ ಪೀಡಿತರಾಗಿ ಸಿನಿಮಾ ನೋಡೋಕ್ಕೆ ಬಂದರೆ ಆಗಲ್ಲ. ಐಟಮ್ ಸಾಂಗ್ಗಳು, ಮಸಾಲೆ, ದ್ವಂದ್ವವಾದ ಸಂಭಾಷಣೆ ಅವನ್ನ ಇಟ್ಕೊಂಡು ಬಂದರೆ ಸಿನಿಮಾ ನೋಡ್ಲಿಕ್ಕೆ ಆಗಲ್ಲ. ಸಿನಿಮಾವನ್ನು ಭಾಳ ಓಪನ್ ಮೈಂಡಲ್ಲಿ ಬರಬೇಕಾಗ್ತದೆ. ಯುವಕರು ಹೊಸ ಆಲೋಚನೆಯಿಂದ ಹೊಸ ಒಂದು ಅಧ್ಯಯನ ಮಾಡಿ ಒಂದು ಒಳ್ಳೆ ಮಾನಸಿಕವಾಗಿ ನಮ್ಮನ್ನು ಬೇರೆಯವರು, ನಾವು ಟಿ ವಿ ಆಗಿಬಿಟ್ಟು ಬೇರೆಯವರು ರಿಮೋಟ್ ಆಗಿ ನಮ್ಮನ್ನು ಹೇಗೆ ಆಡಿಸ್ತಾರೆ, ಅವ್ರ ತಲೆ ಒಳಗಡೆ ಇರೋ ಕಸ ನಮ್ಮ ತಲೆ ಒಳಗಡೆ ಹಾಕ್ಬಿಟ್ಟು ನಮ್ಮನ್ನು ಹೆಂಗೆ ಡಿಗ್ರೇಡ್ ಮಾಡ್ತಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಚೆನ್ನಾಗಿದೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋಂಥದ್ದು ತುಂಬ ಒಂದು ಸಂದೇಶ ಇದೆ. ಭಾಳ ಮುಖ್ಯವಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ನೂತನವಾದ ಒಳ್ಳೆ ಪ್ರತಿಭಾವಂತ ನಾಯಕ ನಟ ಮತ್ತು ನಾಯಕ ನಟಿ ಸಿಕ್ಕಿದ್ದಾರೆ ಅಂತ ಮಾತ್ರ ಹೇಳ್ಬೋದು. ಸಿನಿಮಾದಲ್ಲಿ ಅದೇ ಸಂದೇಶ ಭಾಳ ಮುಖ್ಯ ಮೇಡಮ್. ಇದರಲ್ಲಿ ಸಂದೇಶ ಚೆನ್ನಾಗಿದೆ. ಮಕ್ಕಳನ್ನ ನಾವು ಚಿಕ್ಕ ವಯಸ್ಸಿಂದ ಯಾರ ಜೊತೆಯಲ್ಲಿ ಸೇರಿಸ್ತೀವಿ, ಹೇಗೆ ಸೇರಿಸ್ತೀವಿ, ಅವ್ರ ಮೇಲೆ ನಾವು ಮಾಡೋಂಥ ಕೋಪ ಆವೇಶಗಳು ಯಾವ ಥರ ಪರಿಣಾಮ ಬೀರ್ಬೋದು, ಮುಂದೆ ಅವರೇ ಹೇಗೆ ಕೀಳರಿಮೆಗೆ ಬಿದ್ದೋಗ್ತಾರೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅದರಿಂದ ಹೊರಗಡೆ ಬರೋದಕ್ಕೆ ಯಾವ ಥರ ನಾವು ಪ್ರಯತ್ನ ಪಡಬೇಕು ಅನ್ನೋಂಥದ್ದು ಕೂಡ ಈ ಸಿನಿಮಾದಲ್ಲಿ ಹೇಳಿದೆ. ಒಟ್ಟಾರೆ ಹೀರೋ ಡ್ಯಾನ್ಸ್ ಒಂದೇ ಅಲ್ಲ, ಒಟ್ಟಾರೆ ಸಿನಿಮಾದಲ್ಲಿ ಭಾಳ ನಾನು ಆವಾಗಲೇ ಹೇಳಿದ್ನಲ್ಲ, ಒಬ್ಬ ಉದಯೋನ್ಮುಖ ಪ್ರತಿಭಾವಂತ ನಾಯಕ ನಟ ಖಂಡಿತ ಕನ್ನಡ ಚಿತ್ರರಂಗ ಬಂದಿದ್ದಾನೆ. ನಾವು ಸ್ವಲ್ಪ ದಿವಸ ಅವ್ರನ್ನ ಅರಸಿ ಪ್ರೋತ್ಸಾಹಿಸಿದರೆ ನಿಜವಾಗ್ಲೂ ನಿಸ್ಸಂಶಯವಾಗಿ ಕನ್ನಡದ ಚಿತ್ರರಂಗ ಒಂದು ಆಸ್ತಿ ಆಗ್ತಾನೆ. ಅದರ ಯಾವುದೇ ಅನುಮಾನ ಬೇಡ. ಸರ್, ಸಿನಿಮಾ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾವು ಆ್ಯಕ್ಟರ್ಸ್, ನಾವು ಅದರಲ್ಲಿ ಸಿನಿಮಾ ಮಾಡಿದ್ದೀರಿ. ಸೊ ನಾವು ಹೇಳೋದಕ್ಕಿಂತ ಆಡಿಯನ್ಸು ತುಂಬ ಹೇಳಬೇಕು. ಇದರಲ್ಲೊಂದು ಕಂಟೆಂಟ್ ಏನಿದೆ ಅಂತ ಹೇಳಿದ್ರೆ, ನಿದ್ರಾದೇವಿ ಎಷ್ಟೋ ಜನ ನಿದ್ದೆನೇ ಇರೋಲ್ಲ, ನಿದ್ದೆ ಕೆಟ್ಟಿ ಕೆಲಸ ಮಾಡಿರ್ತಾರೆ. ಅಂಥ ಟೈಮಲ್ಲಿ ಒಂದು ನಿದ್ರಾದೇವಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ತುಂಬ ಸಕ್ಸಸ್ಫುಲ್ ಕೊಟ್ಟಿದೆ. ನೆಕ್ಸ್ಟ್ ಇದೇ ಥರ ಎಲ್ಲರೂ ಜನಗಳು ಬಂದು ಥಿಯೇಟ್ರಲ್ಲಿ ನೋಡಬೇಕು. ಥಿಯೇಟ್ರಿಗೆ ನೋಡಿಬಿಟ್ಟು ತುಂಬ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಈ ಸಿನಿಮಾ ಬೆಳೆಸಬೇಕು ಅಂತ ಕೇಳ್ಕೊತೀವಿ ಸರ್. ನಾನು ಅಷ್ಟೇ ಹೇಳ್ತಿರೋದು. ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಏನಂತ ಅಂದರೆ ನಮ್ಮದೇನೂ ಇಲ್ಲ, ನಮ್ಮದೇ ಯಾವುದೇ ರೀತಿ ಪಾತ್ರ ಇಲ್ಲ, ಎಲ್ಲ ಡೈರೆಕ್ಟ್ರದು. ಅವರ ಎಫರ್ಟು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ಅವರು ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸರಿನಾ ಆರ್ಟಿಸ್ಟ್ಗಳಿಗೆ ತುಂಬ ಟ್ರೈನಪ್ ಮಾಡಿ ತುಂಬ ಅವರ ಶ್ರಮನ ನಮ್ಗೆ ಕೊಟ್ಟಿರ್ತಾರೆ. ಇದೇ ಥರ ಮಾಡಬೇಕು ಅಂತ. ಯಾಕೆ ಅಂತಂದರೆ ಅವ್ರು ಮೂವಿ ಬೆಳಿಬೇಕು ಸರಿನಾ, ಹಾಗಾಗಿ ತುಂಬ ಟ್ರೈನಪ್ ಮಾಡಿರ್ತಾರೆ. ಇದರಲ್ಲಿ ನಮ್ಮದು ಯಾವುದೇ ರೀತಿ ಪಾತ್ರ ಇರೋದಿಲ್ಲ. ಅವ್ರು ಏನು ಹೇಳ್ಕೊಂಡು ಕೊಡ್ತಾರೆ ನಾವು ಅದನ್ನು ಅಷ್ಟೇ ಮಾಡಬೇಕು. ಯಾಕೆಂದರೆ ನಾವು ಪರದೆ ಮುಂದೆ ಕಾಣಿಸ್ಕೊಳ್ಳೋಕೆ ಅಷ್ಟೇ ಎಫರ್ಟ್ ಆಗ್ತೀರಿ. ಬಟ್ ಅವ್ರು ಆಗಲ್ಲ ಸರಿನಾ. ಅವ್ರ ಮುಂದೆ ತುಂಬ ಜನ ಇವಾಗ ಇನ್ನೊಂದು ಮೂವಿ ಮಾಡಬೇಕು ಅಂತಂದರೆ ಈ ಮೂವಿ ಹಿಟ್ ಆಗಬೇಕಲ್ವ, ಅದಕ್ಕೋಸ್ಕರ ತುಂಬ ಶ್ರಮ ಪಟ್ಟಿರ್ತಾರೆ. ಆ ಶ್ರಮ ಇದರಲ್ಲಿದೆ. ಎಲ್ಲರೂ ಬಂದು ನೋಡಬೇಕು. ಯಾಕೆ ಅಂತಂದರೆ ಅವ್ರ ಶ್ರಮ ನಾವು ನೋಡಬೇಕು. ಎಲ್ಲರೂ ನೋಡಿದ್ರೇ ಅವ್ರ ಶ್ರಮ ಏನು ಅನ್ನೋ ನಮಗೆ ಗೊತ್ತಾಗೋದು. ಸೊ ಎಲ್ಲರೂ ಬಂದು ನೋಡಬೇಕು. ಬಂದು ನೋಡಿದ್ರೇ ಈ ಮೂವಿ ಏನು ಅಂತ ಗೊತ್ತಾಗೋದು, ಅವರ ಶ್ರಮ ಏನು ಅಂತ ಗೊತ್ತಾಗೋದು. ಸೊ ಎಲ್ಲರೂ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಎಲ್ಲರೂ ಬನ್ನಿ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಿಮಗೂ ಗೊತ್ತಾಗುತ್ತೆ. ಯಾಕೆಂತ ನೋಡದೇ ಇದ್ದರೆ ಗೊತ್ತಾಗೋದಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಅದ್ರ ಬಗ್ಗೆ ಏನು ಅಂತ ತುಂಬ ಜನಕ್ಕೂ ತಿಳಿಯೋದು ಸರಿನಾ. ನೀವು ನೋಡಿ ಹಾಗೆ ಎಲ್ಲರಿಗೂ ಹೇಳ್ಕೊಂಡ್ಕೊಡಿ. ಹೌದು, ಹಾಂ ಹೌದು ಕೊಟ್ಟಿದ್ದಾರೆ. ಅದು ನಿದ್ರಾದೇವಿ ಅಂತ ಅಂದರೆ ಹೇಳಿದ್ನಲ್ಲ, ಈಗ ತುಂಬ ಜನ ನಿದ್ದೆನೇ ಮಾಡದೇ ಇರ್ತಾರೆ. ಬಟ್ ಯಾಕೆ ಸರಿನಾ, ನಿದ್ದೆ ಯಾಕೆ ಬರ್ತಿಲ್ಲ ಸರಿನಾ, ಅದು ಯಾಕೆ ಅಂತ ಅವ್ರು ಹುಡುಕಿದ್ದಾರೆ ಸರಿನಾ. ನಿದ್ದೆ ಯಾಕೆ ಮಾಡೋದಿಲ್ಲ? ನಾವು ಎಷ್ಟೋ ವರ್ಷದಿಂದ ಏನೇನೋ ಇವಾಗ ಜಿದ್ದಿಗಳು ಮಾಡ್ಕೊಂಡಿರ್ತೀರಿ. ನಾವು ಚಿಕ್ಕವರಿದ್ದಾಗ ಇವಾಗ ಜಗಳ ಆಡ್ಕೊಂಡಿರ್ತೀರಿ, ಬಡ್ದಾಡಿರ್ತೀರಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಸರಿನಾ ಅದನ್ನೇ ದ್ವೇಷ ಸಾಧಿಸ್ಕೊಂಡು ಹೋದರೆ ಮೈಂಡಲ್ಲಿ ಅದೇ ಕೂತ್ಕೊಳ್ಳುತ್ತೆ ಹೊರತು ನಿದ್ದೆ ಬರೋದಿಲ್ಲ. ಸೊ ನಾವು ಅದನ್ನು ತಲೆಯಿಂದ ತೆಗಿಬೇಕು. ತಲೆಯಿಂದ ತೆಗೆದಾಗೆ ಮೈಂಡ್ ರಿಲೀಫ್ ಆಗೋದು, ನಿದ್ದೆ ಬರೋದು. ಸೊ ಅದನ್ನು ತುಂಬ ನೀಟಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ಸರಿನಾ. ಅದು ನಾವು ನೋಡಿದ್ರೇ ಗೊತ್ತಾಗೋದು. ತುಂಬ ಕ್ಲಾರಿಟಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾ ರೆಡಿ ಮಾಡಿದಾಗ ಆ ಸಿನಿಮಾಗೆ ಈ ಥರ ರೆಸ್ಪಾನ್ಸ್ ಸಿಕ್ಕಾಗ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂದರೆ ನಾವು ಮಾಡಿರೋದು ಹೊಸಬರ ಸಿನಿಮಾ, ಹೊಸ ಡೈರೆಕ್ಟ್ರು,
ಹೊಸ ಹೀರೋ ಹೊಸ ಹೀರೋಯಿನ್ಸ್ ಹಾಕ್ಕೊಂಡು ಮಾಡಿದಾಗ ಸಾಕಷ್ಟು ಟೆಕ್ನಿಕಲಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಬಟ್ ಆ ಕಂಟೆಂಟನ್ನು ಜನ ನೋಡಿ ಇಷ್ಟಪಡ್ತಾರೆ ಅನ್ನೋದು ಇದೆಯಲ್ಲ, ಆವಾಗ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದರೆ ನನಗೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಗೊತ್ತಿತ್ತು, ಬಟ್ ಜನಕ್ಕೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು. ಬಟ್ ಜನರ ರೆಸ್ಪಾನ್ಸ್ ನೋಡಿದರೆ ಬಹಳ ಅದ್ಭುತವಾಗಿ ಬಂದಿದೆ. ಸಿನಿಮಾ ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕಡೆ ಔಟ್ಸೈಡ್ ಬ್ಯಾಂಗ್ಳೂರು ಹೌಸ್ಫುಲ್ ಶೋಸ್ಗಳಾಗಿದ್ವು, ಆಲ್ರೆಡಿ ಹೌಸ್ಫುಲ್ ಆಗಿತ್ತು. ಜನ ಇಷ್ಟಪಡ್ತಾ ಇದ್ದಾರೆ, ತುಂಬ ಸಂತೋಷ ಆಗ್ತದೆ ನಮಗೆ. ಇಲ್ಲಿವರೆಗೂ ಭಾಳ ನಿದ್ದೆ ಕೆಡಿಸ್ಕೊಂಡು ಸಿನಿಮಾ ಮಾಡಿದ್ದೀವಿ. ಮೋಸ್ಟ್ಲಿ ಇವತ್ತು ಈ ಎಲ್ಲ ರೆಸ್ಪಾನ್ಸ್ ಎಲ್ಲ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಒಂದು ಒಳ್ಳೆ ನಿದ್ದೆ ಮಾಡ್ಬೋದು ಅನಿಸುತ್ತೆ ನಾನು ಇವತ್ತು. ಇನ್ನು ಕಲೆಕ್ಷನ್ಸ್ ಹೊರಗಡೆ ಚೆನ್ನಾಗಿ ಆಗ್ತಾಯಿದೆ, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೂ ಹೊಸ ಸಿನಿಮಾಗಳು ಅಂದಾಗ ಜನರಲಿ 2ನೇ ವಾರ 3ನೇ ವಾರ ಅಥವಾ ಒಂದು 3-4 ದಿವಸ ಆದಮೇಲೆ ಪಿಕಪ್ ಆಗ್ತವೆ. ನಮ್ಮ ಸಿನಿಮಾ ರೆಸ್ಪಾನ್ಸು ಜನ ಕಾದು ಮೊದಲೇ ಅದು ಅಷ್ಟೊಂದು ಕಾನ್ಫಿಡೆನ್ಸ್ ಇಟ್ಟು ಟಿಕೆಟ್ ತೊಗೊಂಡು ಕಾಯ್ತಾ ಇದ್ರಲ್ವ, ಅದು ನನಗೆ ತುಂಬ ಸಂತೋಷ ಕೊಡ್ತು. ಐ ಥಿಂಕ್ ಚೆನ್ನಾಗಾಗಿದೆ, ನಿದ್ದೆ ಬರುತ್ತೆ ಅನ್ಸುತ್ತೆ. ಹೌದೌದು, ನಿಜ ನಿಜ ನಿಜ. ಇಲ್ಲ, ನಮಗಿದು ಎಕ್ಸ್ಪೆಕ್ಟೆಡ್ ಅಲ್ಲ. ಯಾಕಂದರೆ ನಮ್ಮದು ಹೊಸ ಸಿನಿಮಾ ಎಷ್ಟು ಜನ ಬರ್ತಾರೆ ಅನ್ನೋ ಫಸ್ಟ್ ಶೋ ನೋಡೋದಕ್ಕೆ ಎಷ್ಟು ಜನ ಬರ್ಬೋದು ಅನ್ನೋ ಡೌಟ್ ಇತ್ತು ನಮಗೆ. ಬಟ್ ಆದರೆ ಜನಗಳು ನಮ್ಮನ್ನು ಇಷ್ಟರ ಮಟ್ಟಿಗೆ ಹೊರಗಡೆಯಿಂದ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅನ್ನೋದು ಥಿಯೇಟ್ರಿಗೆ ಬಂದಮೇಲೆ ಗೊತ್ತಾಗಿದ್ದು. ನಾವು ಎಲ್ಲೋ ಖಾಲಿ ಇರುತ್ತೆ, ಆರಾಮಾಗಿ ಕುತ್ಕೊತಾರೆ ಬಿಡು ಜನ ಎಲ್ಲ ಅನ್ನೋ ಫೀಲಿಂಗಲ್ಲಿ ನಾವಿದ್ದಿದ್ದು. ಬಟ್ ಸೀಟ್ಗಳು ಕೊಡೋದಕ್ಕೆ ನಾವು ಅಷ್ಟೆಲ್ಲ ಒದ್ದಾಡಬೇಕಾಗಿ ಬಂತು ಅನ್ನೋದು ನೋಡಿದರೆ ಒಂಥರ ಖುಷಿನೇ ಆ್ಯಕ್ಚುಲಿ. ಬಟ್ ಅದಕ್ಕೆ ಕ್ಷಮೆನೂ ಇರಲಿ, ನಿಮ್ಗಳು ಸರಿಯಾಗಿ ಕೂರಿಸೋದಕ್ಕೂ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ನಮಗೆ ಅನ್ನೋದೊಂದಿದೆ. ಬಟ್ ಒಂದು ಒಳ್ಳೆ ಫೀಲಿಂಗು ಮೇಡಮ್ ಅದು. ಸಿಕ್ತು. ಈಗ ಇರೋ ಸಿನಿಮಾ ನಿಮಗೆ ಗೊತ್ತಿರೋಂಗೆ ಎಲ್ಲ ಭಾಷೆ ಸಿನಿಮಾ ಸೇರಿದ್ರೆ ಒಂದು 30ರಿಂದ 40 ಸಿನಿಮಾ ಇವತ್ತು ಇದ್ದಾವೆ. ಕನ್ನಡದೇ 12 ಸಿನಿಮಾ ಇದೆ. ಅಂಥದ್ರಲ್ಲಿ ನಮಗೆ ನಮ್ಮ ಡಿಸ್ಟ್ರಿಬ್ಯೂಟ್ರು ಎಲ್ಲ ಒಳ್ಳೊಳ್ಳೆ ಸ್ಕ್ರೀನ್ಸ್ಗಳು ಒಳ್ಳೊಳ್ಳೆ ಪ್ರೈಮ್ ಟೈಮ್ ಕೊಡಿಸಿದ್ದಾರೆ. ಅದಕ್ಕೆ ಡೆಫಿನೆಟ್ಲಿ ನಮ್ಮ ಸಿನಿಮಾ ಎಲ್ಲ ಕಡೆ ಒಳ್ಳೊಳ್ಳೆ ಮಾಲ್ಸಲ್ಲಿ ಥ್ರೂ ಔಟ್ ಬ್ಯಾಂಗ್ಳೂರ್ ಅಲ್ಲದೆ ಆಲ್ ಓವರ್ ಕರ್ನಾಟಕದಲ್ಲೂ ಇದೆ. ಕೆಲವು ಕಡೆ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿದ್ದೀವಿ ಬೇರೆ ಸಿನಿಮಾ, ಯಾಕಂದರೆ ಬೇರೆ ಸಿನಿಮಾಕ್ಕೂ ಜಾಗ ಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಹಾಗಾಗಿ ನಾವು ಇದಕ್ಕೆ ಚೆನ್ನಾಗಿ ಸಿಕ್ಕಿದೆ, ಪರವಾಗಿಲ್ಲ, ಒಳ್ಳೆ ಕವರೇಜ್ ಇದೆ. ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ಮೇಲೆ ಶೋಸ್ ರೈಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಆಗ್ಬೋದು ಅನ್ಸುತ್ತೆ. ಆಲ್ರೆಡಿ ಆ್ಯಡ್ ಆಗ್ತಾ ಇದೆ. ಎಲ್ಲೆಲ್ಲಿ ಶೋ ಫಿಲ್ ಆಯಿತು ಅಲ್ಲಿ ಅಡಿಷ್ನಲ್ ಸ್ಕ್ರೀನ್ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ. ಸೊ ಇನ್ಕ್ರೀಸ್ ಆಗ್ತಾ ಇದೆ ಮೇಡಮ್, ಅದು ಒಳ್ಳೆ ಸಮಯ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.